HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ದೇಶಾದ್ಯಂತ ಎಲ್ಲೆಡೆ ಓಂ ನಮಃ ಶಿವಾಯ ಮಂತ್ರದ ಝೇಂಕಾರ. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಮಹಾದೇವನ ದರ್ಶನ ಭಾಗ್ಯಕ್ಕೆ ದೇಗುಲಗಳಿಗೆ ಧಾವಿಸುತ್ತಿರುವ ಭಕ್ತಾದಿಗಳು. ಬೇಲೂರು ತಾಲೂಕಿನಲ್ಲಿ ಕಾಡಾನೆ ದಾಳಿಯಿಂದ ಜೀವ ಕಳೆದುಕೊಂಡ ಗುಜ್ಜನಹಳ್ಳಿ ಗ್ರಾಮದ ಅನಿಲ್ ಕುಮಾರ್. ಶ್ರೇಯಸ್ ಪಟೇಲ್ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ. ವೈಯಕ್ತಿಕವಾಗಿ 50,000 ಆರ್ಥಿಕ ನೆರವು ನೀಡಿದ ಸಂಸದರು. ಅಂಬೇಡ್ಕರ್ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿದ ತಹಸೀಲ್ದಾರ್. ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಮಮತಾ. ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ ಅಧಿಕಾರಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಾಸನ ನಗರ ಮತ್ತು ಜಿಲ್ಲೆಯ ಎಲ್ಲೆಡೆ ಶಿವನ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಬಂದ ಭಕ್ತಾದಿಗಳಿಗೆ ಪ್ರಸಾದ ನೀಡಲಾಯಿತು. ಬುಧವಾರದಂದು ಬೆಳಗಿನಿಂದ ಸಂಜೆವರೆಗೂ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಶ್ರೀವತ್ಸ ಮಾಧ್ಯಮದೊಂದಿಗೆ ಮಾತನಾಡಿ, ಮಹಾಶಿವರಾತ್ರಿ ಹಬ್ಬವನ್ನ ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ದೇವರಿಗೆ ವಿವಿಧ ಅಭಿಷೇಕ ಕೂಡ ಮಾಡಲಾಗಿದೆ. ಸರ್ವರಿಗೂ ಭಗವಂತ ಒಳಿತನ್ನ ಮಾಡಲಿ ಎಂದರು. ನಗರದ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗಿನಿಂದಲೇ ವಿವಿಧ ಪೂಜಾ ಕಾರ್ಯಗಳು ನೆರವೇರಿದವು. ನಗರದ ಕಸ್ತೂರಬಾ ರಸ್ತೆ ದೊಡ್ಡಬಸ್ತಿ ಬಳಿ ಇರುವ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬೆಳಗ್ಗಿನಿಂದಲೇ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ದರ್ಶನ ಮಾಡಲು ಅವಕಾಶ ನೀಡಲಾಯಿತು. ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜು ಆವರಣದಲ್ಲಿರುವ ಶ್ರೀ ಪಾತಾಳೇಶ್ವರ ದೇವಸ್ಥಾನ, ಶ್ರೀ ಬಸವೇಶ್ವರ ದೇವಾಲಯ ಸೇರಿದಂತೆ ವಿವಿಧ ಭಾಗಗಳಲ್ಲಿರುವ ದೇವಸ್ಥಾನಗಳಲ್ಲಿ ಶಿವನಿಗೆ ವಿಶೇಷ ಅಲಂಕಾರ ನೆರವೇರಿಸಿ ಪೂಜೆ ಮಾಡಲಾಯಿತು. ಬೆಳಗಿನಿಂದ ರಾತ್ರಿ ಪೂರ್ತಿ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಶಿವಭಕ್ತರು ಮಹಾಶಿವರಾತ್ರಿ ವ್ರತವನ್ನು ಆಚರಿಸುತ್ತಾರೆ. ತಮ್ಮ ಸಾತ್ವಿಕ ಜೀವನಕ್ಕೆ ಅನುಗುಣವಾಗಿ ತಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬೆಳಗ್ಗೆ ಎದ್ದ ನಂತರದಿಂದಲೂ ರಾತ್ರಿ ಮಲಗುವವರೆಗೂ ಸಾತ್ವಿಕ ಆನಂದಮಯ ಜೀವನಕ್ಕಾಗಿ ಆಚರಿಸುತ್ತಾರೆ. ಬಹುಮುಖ್ಯವಾಗಿ ಮಹಾಶಿವರಾತ್ರಿ ಸಲುವಾಗಿ ಶಿವನ ಕೃಪೆಗಾಗಿ ನಾವು ವ್ರತ, ಪೂಜೆ ಹಾಗೂ ಜಾಗರಣೆಗೆ ಸಂಬಂಧಿಸಿದಂತೆ ಮತ್ತು ಶಿವನ ದೇಗುಲದಲ್ಲಿ ಮಹಾದೇವನ ದರ್ಶನ ಪಡೆಯುವ ಪದ್ಧತಿ, ಶಿವನಿಗೆ ಅತಿ ಪ್ರಿಯವಾದ ಬಿಲ್ವಪತ್ರೆಯೇ ಮಹತ್ವವಿದೆ ಎಂದರು. ಇದೇ ವೇಳೆ ಹಾಸನದ ನೂತನ ತಹಸೀಲ್ದಾರ್ ಕೂಡ ವಿವಿಧ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಶಿವರಾತ್ರಿ ಹಬ್ಬದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ಭಜನೆ, ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಜೆ ಏರ್ಪಡಿಸಿದರು. ದೇವಾಲಯದ ಆವರಣದಲ್ಲಿ ಸಮಿತಿಯಿಂದ ಪುಸ್ತಕಗಳ ಮಳಿಗೆ ಕೂಡ ಹಾಕಲಾಗಿತ್ತು. HCI ನ್ಯೂಸ್ ಹಾಸನ್. ಎಲ್ಲರಿಗೂ ಮಲ್ಲೇಶ್ವರ ದೇವಸ್ಥಾನಕ್ಕೆ ಸ್ವಾಗತ. ಇಲ್ಲಿನ ವಿಶೇಷ ಏನು ಅಂತ ನಿಮ್ಗೆ ಗೊತ್ತಿರೋ ಪ್ರಕಾರ ಭಕ್ತಾದಿಗಳಿಗೆ ನೀವೇ ಕ್ಷೀರಾಭಿಷೇಕ ಮಾಡಬಹುದು. ಶಿವನ್ಗೆ ಈ ಒಂದು ಏರ್ಪಾಟನ್ನ ಮಾಡಿಕೊಟ್ಟಿದೆ. ಜಾವದ ಪೂಜೆ ನಡೀತಾ ಇದೆ. ನೀವು ಇಲ್ಲಿ ಬಂದು ಹಾಲಿನ ಅಭಿಷೇಕ ಮಾಡಿಸಬಹುದು, ಮತ್ತೆ ರುದ್ರಾಭಿಷೇಕಕ್ಕೆ ಬರ್ಸ್ಬೋದು. ರುದ್ರಾಭಿಷೇಕಕ್ಕೆ ಬರ್ಸದ್ಮೇಲೆ ಸಂಜೆ ಪ್ರಸಾದ ತಗೊಂಡು ಹೋಗ್ಬೋದು. ಹಾಗೇನೆ ಶನೀಶ್ವರ ದೇವಸ್ಥಾನದಲ್ಲಿ ನಿಮ್ಗೆ ಎಣ್ಣೆ ಅಭಿಷೇಕ ಕೂಡ ಅವಕಾಶ ಇದೆ. ಎಲ್ಲರೂ ಬಂದು ಇದನ್ನ ಸದ್ವಿನಿಯೋಗ ಪಡಿಸ್ಕೋಬೇಕು. ಸಂಜೆ 6:30 ಇಂದ 7:30ವರೆಗೆ ಶ್ರೀನಿಧಿ. ಕಾಡಾನೆ ದಾಳಿಯಿಂದ ನಿನ್ನೆ ಸಂಜೆ ಜೀವ ಕಳೆದುಕೊಂಡ ಬೇಲೂರು ತಾಲೂಕಿನ ಗುಜ್ಜನಹಳ್ಳಿ ಗ್ರಾಮದ ಅನಿಲ್ ಕುಮಾರ್ ಎಂಬುವರ ಮನೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬೇಲೂರು ತಾಲೂಕಿನ ಬ್ಯಾದನೆ ಬಳಿಯ ಅಣ್ಣಾಮಲೈ ಎಸ್ಟೇಟ್ನಲ್ಲಿ ಕೆಲಸ ಮುಗಿಸಿ ಸಂಜೆ ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆ ಏಕಾಏಕಿ ದಾಳಿ ಮಾಡಿದ ಕಾಡಾನೆ ಅನಿಲ್ ಕುಮಾರ್ನನ್ನ ಬಲಿ ಪಡೆದಿತ್ತು. ಈ ಹಿನ್ನೆಲೆ ಮೃತರ ಮನೆಗೆ ಭೇಟಿ ನೀಡಿ ಅಂತಿಮ ದರ್ಶನ ಪಡೆದ ಸಂಸದರು ಕುಟುಂಬಕ್ಕೆ ಧೈರ್ಯ ಹೇಳಿದರು. ಕಾಡಾನೆ ಹಾವಳಿ ಬೇಲೂರು ತಾಲೂಕು, ಮಲೆನಾಡು ಭಾಗ ಸೇರಿದಂತೆ ನಮ್ಮ ಜಿಲ್ಲೆಯಲ್ಲಿ ಮಿತಿ ಮೀರಿದೆ. ಕಳೆದ ಹಲವು ವರ್ಷಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಕೇಂದ್ರದ ಗಮನ ಸೆಳೆದಿದ್ದೇನೆ. ಸಂಬಂಧಪಟ್ಟ ಸಚಿವರೊಡನೆ ನಿರಂತರವಾಗಿ ಪ್ರಸ್ತಾಪಿಸುತ್ತಾ ಬಂದಿದ್ದೇನೆ. ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವುದು ನಮಗೆ ಅನಿವಾರ್ಯವಾಗಿದೆ. ಉಭಯ ಸರ್ಕಾರಗಳ ಸಚಿವರು ಮತ್ತೊಮ್ಮೆ ನಮ್ಮ ಸರ್ಕಾರದ ಸಿಎಂ, ಡಿಸಿಎಂ, ಅರಣ್ಯ ಸಚಿವರ ಗಮನಕ್ಕೆ ತಂದು ಪರಿಹಾರ ಕಂಡುಹಿಡಿಯುವಲ್ಲಿ ಎಲ್ಲಾ ರೀತಿ ಪ್ರಯತ್ನಗಳನ್ನು ಮುಂದುವರೆಸುವುದಾಗಿ ಭರವಸೆ ನೀಡಿದರು. HCI ನ್ಯೂಸ್ ಬೇಲೂರು. ವಿದ್ಯಾರ್ಥಿಗಳು ಪರೀಕ್ಷೆ ಎಂಬುದನ್ನು ಭೂತಾಕಾರವಾಗಿ ತಲೆಯಲ್ಲಿ ತುಂಬಿಕೊಂಡು ಅಧೀರತೆಗೆ ಒಳಗಾಗದೆ ಭಯ, ಆತಂಕ, ಗೊಂದಲಗಳನ್ನೆಲ್ಲ ಮನಸ್ಸಿನಿಂದ ಹೊರಹಾಕಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಬೇಕೆಂದು ತಹಸೀಲ್ದಾರ್ ಮಮತಾ ಅವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದರು. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಬೇಲೂರು ತಾಲೂಕಿನ ಮದಘಟ್ಟ ಗ್ರಾಮದ ಅಂಬೇಡ್ಕರ್ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿದ ತಹಸೀಲ್ದಾರ್ ಮಮತಾ ಅವರು ಅಲ್ಲಿನ ಶುಚಿತ್ವ, ಕುಡಿಯುವ ನೀರು, ಅಡುಗೆ ಕೋಣೆ, ವಿದ್ಯಾರ್ಥಿಗಳು ಮಲಗುವ ಕೋಣೆ, ಸ್ನಾನದ ಗೃಹ, ಶೌಚಾಲಯವನ್ನ ಪರಿಶೀಲಿಸಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಅವರು, ಸಾಮಾನ್ಯವಾಗಿ ಪರೀಕ್ಷೆ ಎಂದರೆ, ಅದರಲ್ಲೂ ವಿಶೇಷವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಎಂದರೆ ಚಳಿ ಜ್ವರ ಬಂದಂತೆ ವಿದ್ಯಾರ್ಥಿಗಳು ಭಯಗೊಳ್ಳುತ್ತಾರೆ. ಇದರಿಂದಾಗಿ ಅವರು ಎಷ್ಟೇ ಬುದ್ಧಿವಂತರಾಗಿದ್ರೂ, ಚೆನ್ನಾಗಿ ಓದಿ ಪರೀಕ್ಷೆಗೆ ಸಿದ್ದಗೊಂಡಿದ್ರೂ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಕಲಿತದ್ದು ಮರೆತು ಹೋಗಿ ಬರೆಯಲಾಗದೆ ಪರೀಕ್ಷೆಯಲ್ಲಿ ವಿಫಲರಾಗ್ತಾರೆ.
ಆದ್ದರಿಂದ ವಿದ್ಯಾರ್ಥಿಗಳಾಗಿ ಇದುವರೆಗೂ ವರ್ಷವಿಡೀ ಓದಿದ್ದು ಕಲಿತಿದ್ದು ಸಾರ್ಥಕವಾಗಬೇಕಾದ್ರೆ ಭಯವೆಂಬ ಭೂತವನ್ನ ಮನಸ್ಸಿನಿಂದ ಕಿತ್ತು ಹಾಕಿ ಪರೀಕ್ಷೆಯನ್ನ ಪರೀಕ್ಷೆಯಾಗಿ ನೋಡದೆ ಇದೊಂದು ವಾರ್ಷಿಕ ಹಬ್ಬವೆಂಬಂತೆ ಭಾವಿಸಬೇಕು. ಒಂದು ಚೂರು ಅಳುಕದೆ ಧೈರ್ಯದಿಂದ ಪರೀಕ್ಷೆಯಲ್ಲಿ ಬರೆದರೆ ಖಂಡಿತ ಎಲ್ಲರೂ ಯಶಸ್ವಿಯಾಗುತ್ತೀರಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಎಸ್ಎಸ್ಎಲ್ಸಿ ಎಂಬುದು ಒಂದು ಪ್ರಮುಖವಾದ ಘಟ್ಟ. ಇದನ್ನ ಯಶಸ್ವಿಯಾಗಿ ದಾಟಿ ಹೋದಲ್ಲಿ ಮುಂದಿನ ಓದಿಗೆ ಸುಲಭವಾಗುತ್ತದೆ ಎಂದು ಧೈರ್ಯ ಹೇಳಿದರು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪಾಸಾದರೆ ಸಾಲದು. ಭವಿಷ್ಯದ ದೃಷ್ಟಿಯಿಂದ ಹೆಚ್ಚು ಅಂಕ ಗಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಹಾಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸಬೇಕು. ಗುರಿ ಇಟ್ಟುಕೊಂಡು ಓದಿದ್ರೆ ಫಲಿತಾಂಶ ಉತ್ತಮವಾಗಿ ಬರಲಿದೆ. ಜೊತೆಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿ ದೊರಕಲಿದೆ. ಓದಿನ ಮೇಲಿನ ಉತ್ಸಾಹವು ವೃದ್ಧಿಯಾಗಲಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಭಯ ಬಿಟ್ಟು ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಎದುರಿಸಬೇಕೆಂದು ಕಿವಿಮಾತು ಹೇಳಿದರು. ಹಾಸ್ಟೆಲ್ಗೆ ಭೇಟಿ ನೀಡಿದ ತಹಸೀಲ್ದಾರ್ ಮಮತಾ ಅವರು ವಿದ್ಯಾರ್ಥಿಗಳನ್ನ ಪರಿಚಯಿಸಿಕೊಂಡರು. ವಿದ್ಯಾಭ್ಯಾಸದ ಬಗ್ಗೆ ವಿಚಾರ ಮಾಡಿದ್ರು. ಪಠ್ಯ ಸಂಬಂಧ ಹಲವು ಪ್ರಶ್ನೆಗಳನ್ನ ಕೇಳಿದ್ರು. ಬಳಿಕ ಹಲವು ವಿಷಯಕ್ಕೆ ಸಂಬಂಧಿಸಿದಂತೆ ಬೋಧನೆ ಮಾಡಿದ್ರು. ಹಳ್ಳಿಗಾಡಿನ ಮಕ್ಕಳು ದಡ್ಡರಲ್ಲ, ಕಷ್ಟಪಟ್ಟು ಓದಿದ್ರೆ ಸಾಧನೆ ಮಾಡಬಹುದು. ಇದಕ್ಕಾಗಿ ಶ್ರದ್ಧೆಯಿಂದ ಪಾಠ ಪ್ರವಚನ ಶಿಕ್ಷಕರಿಂದ ಪಡೆದು ಉನ್ನತ ಶಿಕ್ಷಣ ಪಡೆಯಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಸ್ತು ಮೈಗೂಡಿಸಿಕೊಳ್ಳಬೇಕು. ಸ್ವಚ್ಛತೆಗೆ ಒತ್ತು ನೀಡಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು. ಈ ಸಂದರ್ಭದಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್, ವಸತಿ ಶಾಲೆ ಶಿಕ್ಷಕರು, ಸಿಬ್ಬಂದಿಗಳಾದ ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಾನು ಬರೀತೀನಿ, ಓದ್ತೀನಿ, ನೆನಪು ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ನಿಮ್ಮ ಮೇಲೆ. ಆಯ್ತಾ ಮೇಡಮ್? ಏನಾದರೂ ಕೇಳಿ, ಗೊತ್ತಿದ್ರೆ ಹೇಳ್ತೀವಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತೀವಿ ಅಷ್ಟೇ ಅಲ್ವಾ? ಕ್ಲಾಸ್ಗಳಲ್ಲೂ ಅಷ್ಟೇ ಫಸ್ಟೇ ನಿಂತ್ಕೋಬೇಕು. ಟೀಚರ್ ಹೇಳಿದ ತಕ್ಷಣ ನಾವೆಲ್ಲ ಕಾಂಪಿಟೇಷನ್ ಮಾಡ್ತೀವಿ. ಫಸ್ಟ್ ಯಾರು ನಿಂತ್ಕೋತಾರೆ, ಫಸ್ಟ್ ಯಾರು ಕೈ ಹ್ಯಾಂಡ್ ರೈಸ್ ಮಾಡ್ತಾರೆ, ಉತ್ತರ ಗೊತ್ತಿಲ್ಲ ಅಂತ. ಆಮೇಲೆ ಏನು ಗೊತ್ತಿರುತ್ತೆ ಅದು ಹೇಳ್ತಾ ಇದ್ದೀವಿ. ಹೆದರ್ಕೋಬಾರ್ದು ಯಾವಾಗ, ಅದು ಎಸ್ಪೆಷಲಿ ಹೆಣ್ಮಕ್ಳು ಹೆದರ್ಕೋಬಾರ್ದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾನೂನಿನ ಕೆಳಗೆ ಅಕ್ರಮ ನಡೆಯೋದಕ್ಕೆ ಸರ್ಕಾರವು ಅನುಮತಿ ಕೊಟ್ಟಿದೆ. ಅದರಲ್ಲಿ ಕಾನೂನು ಪ್ರಕಾರವೇ ಅಕ್ರಮ ನಡೆಯುವುದಾಗಿದೆ. ಕೂಡಲೇ ನಿಲ್ಲಿಸಲು ನೋಟಿಸ್ ಜಾರಿ ಮಾಡುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಕೆಲಸ ಸ್ಥಗಿತಗೊಳಿಸಬೇಕು. ಆದರೆ ಸಬೂಬು ಹೇಳೋದನ್ನ ಮಾಡಬಾರದು. ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರೋದ್ರಿಂದ ಅವರಿಗೆ ನೋಟಿಸ್ ನೀಡಿ ಗಣಿಗಾರಿಕೆ ನಿಲ್ಲಿಸಬೇಕು. ಕೂಡಲೇ ಶಿಲುಬೆ ಬೆಟ್ಟಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕೆಂದು ಆಗ್ರಹಿಸಿದರು. ಗಣಿಗಾರಿಕೆಗೆ ಭಾರಿ ಗಾತ್ರದ ವಾಹನಗಳನ್ನು ಬಳಸಿರುವುದರಿಂದ ರಸ್ತೆ ಹಾಳಾಗಿದ್ದು, ಶಾಲಾ ವಾಹನಗಳು ಮಕ್ಕಳನ್ನ ಕರೆದುಕೊಂಡು ಹೋಗಲು ಬರೋದಕ್ಕೆ ನಿರಾಕರಿಸುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೃಷಿ ಭೂಮಿಗೆ ಕಲುಷಿತ ನೀರು ಮತ್ತು ಧೂಳು ಬಂದು ಸೇರಿಕೊಳ್ಳುತ್ತಿದೆ. ಇದರಿಂದಾಗಿ ಜಮೀನುಗಳಲ್ಲಿ ಕಾಫಿ, ಭತ್ತ ಮತ್ತು ಇತರೆ ಬೆಳೆಗಳು ಕಲುಷಿತಗೊಂಡು ಹಾಳಾಗುತ್ತಿವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಮೇಲಿನ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಶಾಶ್ವತವಾಗಿ ಗಣಿಗಾರಿಕೆಯನ್ನ ನಿಲ್ಲಿಸುವಂತೆ ಆದೇಶ ಹೊರಡಿಸಬೇಕೆಂದು ತಮ್ಮ ಮನವಿ ಮಾಡಿದರು. ಇನ್ನು ತಮ್ಮ ಹಕ್ಕೊತ್ತಾಯಗಳೆಂದರೆ ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಮಂಜೂರು ಮಾಡಬೇಕು. ಆನೆಗಳ ಹಾವಳಿ ಹೆಚ್ಚಿದ್ದು ಕಾಡಿನ ಒಳಗೆ ನೆಲೆಯನ್ನ ಮನುಷ್ಯರಾದ ನಾವು ಅವರ ನೆಮ್ಮದಿ ಹಾಳು ಮಾಡಿದ ಪರಿಣಾಮ ಊರೊಳಗೆ ಬರುತ್ತಿದೆ. ಇದರ ಬಗ್ಗೆ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಶಾಶ್ವತ ಪರಿಹಾರ ಮಾಡಬೇಕು ಎಂದರು. ಮೈಕ್ರೋ ಫೈನಾನ್ಸ್ನಿಂದ ತೊಂದರೆ ಆಗಿರೋ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡಲಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಕರ್ವೆ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್, ಶಾಬಾಸ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಗಣಿಗಾರಿಕೆ ಮಾಡಬಾರ್ದು ಅನ್ನೋ ತಿಳುವಳಿಕೆ ಇರಬೇಕು. ಈ ಅಂತ ಜಾಗವನ್ನು ಕೊಟ್ಬಿಟ್ಟಿದ್ದಾರೆ. ಅದು ಕೊಟ್ಟಿರೋದು ಮೊದಲನೇ ತಪ್ಪು. ಎರಡನೇದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ. ತಕ್ಷಣವೇ ಆ ಲೈಸೆನ್ಸನ್ನು ಅಮಾನತು ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟವ್ರಿಗೆ ನೋಟಿಸ್ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಮುಂದಿನ ಕ್ರಮವನ್ನು ಅವರು ಮುಂದುವರಿಸಬೇಕು. ಇದು ಮೊದಲನೇ ಆದ್ಯತೆ. ಯಾಕೆ ಅಂದರೆ ಇದು ರಾಜ್ಯಾದ್ಯಂತ ನನಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಶಿಲುಬೆ ಬೆಟ್ಟಕ್ಕೆ ತಾವು ರಕ್ಷಣೆ ಕೊಡಬೇಕು, ವಿಸಿಟ್ ಮಾಡಬೇಕು, DC ಅವ್ರ ಹತ್ರ ಹೇಳಬೇಕು, ಮುಖ್ಯಮಂತ್ರಿಗೆ ಹೇಳಬೇಕು ಅಂತ ಹೇಳಿ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರನೇ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಕೂಡಲೇ ಆ ಲೈಸೆನ್ಸ್ ಅಮಾನತು ಮಾಡಿ ಅದಕ್ಕೆ ಒಂದು ಎನ್ಕ್ವೈರಿ ಕಮಿಟಿಯನ್ನು ನೇಮಕ ಮಾಡಿ ವಾಸ್ತವ ಸ್ಥಿತಿ ಏನಂತ ಹೇಳಿ
ಅವರು ತರಿಸ್ಕೋಬೇಕು ಸರ್ಕಾರಕ್ಕೆ, ಇದನ್ನು ರದ್ದು ಮಾಡಿ ಅಂತ ಹೇಳಿ ಅವ್ರು ಕಳಿಸ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು DC. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ಕಲ್ಯಾಣಿ ಬಳಿ ಇರುವ ಪುರಾತನ ಐತಿಹಾಸಿಕ ಅಮೃತೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮ ನಡೆಯಿತು. ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಶಿವನ ನಾಮಸ್ಮರಣೆಯೊಂದಿಗೆ ಅಮೃತೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ವಿಶೇಷ ಪೂಜೆ, ಅಭಿಷೇಕ, ಬಿಲ್ವಾರ್ಚನೆ, ಶಿವಾಷ್ಟಕಂ, ಶಿವಸ್ತೋತ್ರದೊಂದಿಗೆ ಶಿವನಿಗೆ ಹೂವಿನ ಅಲಂಕಾರ ಮಾಡಲಾಯಿತು. ದೇವಾಲಯ ಸುತ್ತ ಹೂವಿನ ಅಲಂಕಾರ, ತಳಿರು ತೋರಣ ಮತ್ತು ವಿದ್ಯುತ್ ದೀಪದೊಂದಿಗೆ ಕಂಗೊಳಿಸಿತು. ದೇಗುಲದ ಪ್ರಧಾನ ಅರ್ಚಕ ನಾಗೇಂದ್ರ ಭಟ್ ಪೂಜಾ ಕೈಂಕರ್ಯ ನೆರವೇರಿಸಿ ಮಹಾಮಂಗಳಾರತಿಯೊಂದಿಗೆ ಭಕ್ತರಿಗೆ ಉಪ್ಪಿಟ್ಟು, ಕೇಸರಿಬಾತ್ ಹಾಗೂ ಪಾನಕದ ಪ್ರಸಾದ ವಿನಿಯೋಗಿಸಿದರು. ಈ ವೇಳೆ ಅಮೃತೇಶ್ವರ ದೇವಾಲಯದ ಸಮಿತಿ ಅಧ್ಯಕ್ಷ ಹಾಗೂ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಈ ಹಿಂದೆ ಈ ದೇವಾಲಯದಲ್ಲಿ ಕೇವಲ ಅರ್ಚಕರು ಮಾತ್ರ ಪೂಜೆ ಸಲ್ಲಿಸುತ್ತಿದ್ರು. ಉಳಿದಂತೆ ಈ ದೇಗುಲ ಪಾಳು ಬಿದ್ದು ನಶಿಸಿ ಹೋಗೋ ಸಂದರ್ಭದಲ್ಲಿ ನಾವು ಇತಿಹಾಸ ಪ್ರಸಿದ್ಧ ಈ ದೇಗುಲವನ್ನ ಪುನರ್ ಜೀರ್ಣೋದ್ಧಾರ ಮಾಡೋ ಉದ್ದೇಶದಿಂದ ನಮ್ಮ ಸಮಿತಿಯವರು ಚರ್ಚಿಸಿ ಈ ವಿಷಯವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಬಳಿ ತಿಳಿಸಿ, ನಂತರ ಅವರ ನೇತೃತ್ವದಲ್ಲಿ ನಾವು ಸಹ ಕೈಜೋಡಿಸಿ ಇಲ್ಲಿರುವ ಗಿಡಗಂಟೆಗಳನ್ನು ತೆಗೆಸಿ ಸ್ವಚ್ಛ ಮಾಡಿಸಿ ಹಿಂದೆ ಇದ್ದ ದೇಗುಲದಂತೆ ಮಾಡಲಾಗಿದೆ. ಇದರ ಜೀರ್ಣೋದ್ಧಾರಕ್ಕಾಗಿ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದಲೂ ಧನ ಸಹಾಯ ಮಾಡಿದ್ದು, ನಮ್ಮ ಸಮಿತಿ ಸದಸ್ಯರು ನಮಗೆ ನೆರವು ನೀಡಿದ್ದು ಈಗ ದೇವಾಲಯ ಜೀರ್ಣೋದ್ಧಾರವಾಗಿದೆ. ವಿಶ್ವಪ್ರಸಿದ್ಧ ಸುಜನ್ಯ ಕೇಶವ ದೇಗುಲದ ಕಲ್ಯಾಣಿ ಜಾಗವನ್ನ ಒಂದು ಸುಂದರ ಪ್ರವಾಸೋದ್ಯಮವನ್ನಾಗಿ ಮಾಡಿ ಅಲ್ಲಿ ಬೋಟ್ ವ್ಯವಸ್ಥೆ ಹಾಗೂ ಆಸನಗಳನ್ನು ನಿರ್ಮಿಸಿ ಸುಂದರ ತಾಣವಾಗಿ ಪ್ರೇಕ್ಷಣೀಯ ಸ್ಥಳವಾಗುವತ್ತ ಪ್ರವಾಸೋದ್ಯಮ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಅದರಂತೆ ಪ್ರತಿ ವರ್ಷ ಮಹಾಶಿವರಾತ್ರಿ ದಿನದಂದು ವಿಶೇಷ ಪೂಜೆ, ಅಭಿಷೇಕ ಮಾಡಲಾಗುತ್ತಿದೆ. ಈ ದಿನ ನೂರಾರು ಭಕ್ತರು ಬಂದು ಅಮೃತೇಶ್ವರ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು, ಈ ಸುಂದರವಾದ ಸ್ಥಳವನ್ನ ಪ್ರೇಕ್ಷಣೀಯ ಧಾರ್ಮಿಕ ಸ್ಥಳವನ್ನಾಗಿ ಮಾಡಲು ಪ್ರವಾಸೋದ್ಯಮ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ಈ ವೇಳೆ ಅಮೃತೇಶ್ವರ ಸ್ವಾಮಿ ದೇಗುಲ ಸಮಿತಿಯ ಸದಸ್ಯರಾದ ವೆಂಕಟೇಗೌಡರು, ಮನು, ಹೊನ್ನೇಗೌಡ, ಈರಣ್ಣ, ದೇಗುಲದ ಅರ್ಚಕ ನಾಗೇಂದ್ರ ಭಟ್, ಮೋಹನ್, ರುದ್ರಯ್ಯ, ನಾಗಣ್ಣ, ನಾಗೇಂದ್ರ ಪ್ರಸಾದ್, ನರಸಿಂಹ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ತಾಯಿ ಕೃಷ್ಣಮ್ಮನವರ ಒಂದು ಗದ್ದಿಗೆಯ ಪಕ್ಕದಲ್ಲಿ ಶ್ರೀ ಅಮೃತೇಶ್ವರ ಸ್ವಾಮಿ ದೇವಸ್ಥಾನ ಸಾವಿರಾರು ವರ್ಷದ ಹಿಂದೆ ಇಲ್ಲಿ ನೆಲೆಸಿದ್ದಾರೆ. ಅಂತ ಒಂದು ಪುಣ್ಯ ಕಾರ್ಯವನ್ನು ನಾವು ಇವತ್ತು ಮಾಡ್ತಿದ್ದೀವಿ. ಅದಕ್ಕೆ ಈ ದೇವಸ್ಥಾನ ಸಂಪೂರ್ಣವಾಗಿ ನಶಿಸಿ ಹೋಗಿ ಕೆಟ್ಟ ಚಟಗಳಿಗೆ ಬಲಿಯಾಗಿದ್ದಂಥ ಸ್ಥಿತಿಯಲ್ಲಿತ್ತು. ಅದನ್ನು ನಮ್ಮ ಇವತ್ತಿನ ಅಮೃತೇಶ್ವರ ನಮ್ಮ ನಗರ ಪುರಸಭಾ ಅಧ್ಯಕ್ಷರಾದಂತಹ ನಮ್ಮ ಅಶೋಕ್ರವರು ಇದಕ್ಕೆ ಮೊದಲು ಸುಮಾರು 10 ವರ್ಷದಿಂದ ಪೂಜೆಯನ್ನು ಮಾಡ್ಕೊಂಡು ಬಂದು, ಅನಂತರ ಅವರು ಕೂಡ ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಬಹಳ ಸಂಕಲ್ಪ ಮಾಡಿ ಸರ್ಕಾರದಿಂದ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಆಯೋಜಿಸುತ್ತಿರುವುದರಿಂದ ಅಧಿಕಾರಿಗಳು ಉದ್ಯೋಗದಾತರಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಅನುಕೂಲವಾಗುವಂತೆ ವ್ಯವಸ್ಥಿತವಾಗಿ ಉದ್ಯೋಗ ಮೇಳ ಸಂಘಟಿಸಬೇಕೆಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಅಧಿಕಾರಿಗಳಿಗೆ ತಿಳಿಸಿದರು. ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಆಯೋಜನೆ ಕುರಿತು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಅವಳಿ ನಗರದ ಕೈಗಾರಿಕೋದ್ಯಮಿಗಳೊಂದಿಗೆ ಪೂರ್ವಭಾವಿ ಸಿದ್ದತಾ ಸಭೆ ನಡೆಸಿದ ಅವರು ಮಾತನಾಡಿದರು. ಅರ್ಹತೆ ಇರೋ ಪ್ರತಿಯೊಬ್ಬ ವ್ಯಕ್ತಿಗೂ ಉದ್ಯೋಗ ದೊರಕಬೇಕು. ಖಾಸಗಿ ಕೈಗಾರಿಕೆಗಳಲ್ಲಿ ಉದ್ಯೋಗ ಕಲ್ಪಿಸಲು ಈ ಉದ್ಯೋಗ ಮೇಳ ಸಂಘಟಿಸಲಾಗುತ್ತಿದೆ ಎಂದರು. ಮೇಳ ಪೂರ್ವದ 1 ವಾರ ಮೊದಲೇ ಉದ್ಯೋಗಾಕಾಂಕ್ಷಿಗಳ ಮಾಹಿತಿ, ಬೇಡಿಕೆ ಸಂಗ್ರಹಿಸಿ ಮ್ಯಾಪಿಂಗ್ ಮಾಡಬೇಕು. ಅವಳಿ ನಗರದ ಕೈಗಾರಿಕೋದ್ಯಮಿಗಳಿಂದ ಕಾರ್ಮಿಕರ ಬೇಡಿಕೆ ಪಡೆಯಬೇಕು. ಅದಕ್ಕನುಗುಣವಾಗಿ ಕಾರ್ಯಕ್ರಮ ರೂಪಿಸಬೇಕೆಂದು ತಿಳಿಸಿದರು. ಉದ್ಯೋಗ ಮೇಳಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಕುಡಿಯುವ ನೀರು, ಊಟ, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳು ಸಿಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ನೋಂದಣಿ ಮಾಡಿಕೊಂಡರೆ 2 ದಿನಗಳವರೆಗೆ ಉದ್ಯೋಗ ಮೇಳ ಆಯೋಜಿಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಬೇಕೆಂದು ಸಚಿವರು ನಿರ್ದೇಶನ ನೀಡಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಉದ್ಯೋಗಾಕಾಂಕ್ಷಿಗಳಿಗೆ ಕೈಗಾರಿಕೆಗಳು ಉದ್ಯೋಗ ನೀಡಿದಲ್ಲಿ ಉದ್ಯೋಗಿಗಳಿಗೆ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಆಶಾದೀಪ ಯೋಜನೆಯಡಿ 2 ವರ್ಷಗಳವರೆಗೆ ಪ್ರತಿ ತಿಂಗಳು 6,000 ರೂಪಾಯಿಗಳ ಸಹಾಯಧನ ನೀಡುತ್ತದೆ. ಕೈಗಾರಿಕೆಗಳು ಎಸ್ಸಿ, ಎಸ್ಟಿ ಸಮುದಾಯದವರಿಗೆ ಉದ್ಯೋಗ ನೀಡಿ ಪ್ರೋತ್ಸಾಹಿಸಬೇಕು ಮತ್ತು ಆಶಾದೀಪ ಯೋಜನೆ ಪ್ರಯೋಜನ ಪಡೆಯಬೇಕೆಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರವು ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಮಾಲೀಕರನ್ನ, ಉದ್ಯೋಗದಾತರನ್ನ ಉತ್ತೇಜಿಸುವ ದೃಷ್ಟಿಯಲ್ಲಿ ಹಾಗೂ ಈ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳು ಖಾಸಗಿ ವಲಯದಲ್ಲಿ ಉದ್ಯೋಗಾವಕಾಶ ಪಡೆಯಲು ಅನುಕೂಲವಾಗುವಂತೆ ಆಶಾದೀಪ ಎಂಬ ನೂತನ ಯೋಜನೆ ರೂಪಿಸಿದೆ. ಈ ಯೋಜನೆಯನ್ನು ಕರ್ನಾಟಕ ರಾಜ್ಯ ಕಾರ್ಮಿಕರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೊಸೈಟಿ ಮೂಲಕ ಜಾರಿಗೊಳಿಸಲಾಗುತ್ತಿದೆ ಎಂದು ಸಚಿವ ಸಂತೋಷ್ ಎಸ್ ಲಾಡ್ ತಿಳಿಸಿದರು. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಭುವನೇಶ್ ಪಾಟೀಲ್, ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಗೋಪಾಲ ಬ್ಯಾಕೋಡ, ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕಿ ರೇಖಾ ಡೊಳ್ಳಿನವರ,
ಕೌಶಲ್ಯಾಭಿವೃದ್ಧಿ ಅಧಿಕಾರಿ ರವೀಂದ್ರ ದ್ಯಾಬೇರಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉದ್ಯೋಗ ಮೇಳದ ಪ್ರಚಾರ ಸಾಮಗ್ರಿಗಳನ್ನು ಸಚಿವರು ಬಿಡುಗಡೆ ಮಾಡಿದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ಪುರಾತನ ಇತಿಹಾಸ ಹೊಂದಿರುವ ಶ್ರೀ ಪಾತಾಳೇಶ್ವರ ದೇಗುಲದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಾತಾಳೇಶ್ವರ ದೇವಾಲಯ ವಿಶೇಷವಾಗಿ ಅಲಂಕಾರಗೊಂಡಿತ್ತು. ಶ್ರೀ ಪಾತಾಳೇಶ್ವರ ದೇಗುಲದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ KR ಮಂಜುನಾಥ್ ಅವರು ಮುಂಜಾನೆಯಿಂದ ದೇವರ ಮೂರ್ತಿಗೆ ವಿಶೇಷ ಪೂಜೆ, ಕ್ಷೀರಾಭಿಷೇಕ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಗಂಗಾಭಿಷೇಕ, ಮಹಾಮಂಗಳಾರತಿ ಜರುಗಿದವು. ಭಕ್ತರು ಶಿವನ ಆರಾಧನೆಯಲ್ಲಿ ಮಿಂದೆದ್ದರು. ಶಿವನ ಪೂಜೆಗಾಗಿ ಭಕ್ತರು ಬಿಲ್ವಪತ್ರೆ, ಹೂವು, ವಿವಿಧ ಹಣ್ಣನ್ನ ಅರ್ಪಿಸಿದ್ರು. ದೇವಾಲಯ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿತ್ತು. ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿತ್ತು. ಬಂದಂತಹ ಭಕ್ತರನ್ನ ಸ್ವಾಗತಿಸುತ್ತಿತ್ತು. ಮಹಾಮಂಗಳಾರತಿ ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲಾಯಿತು. ಈ ವೇಳೆ ಮಾತನಾಡಿದ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಪೇಂಟ್ ರವಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಶಿವರಾತ್ರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಈ ದೇವಾಲಯದಲ್ಲಿ ವರ್ಷಕ್ಕೆ 2 ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಮಾಡುತ್ತಿದ್ದು, ಅದರಲ್ಲಿ ಕಾರ್ತಿಕೋತ್ಸವ ಮತ್ತು ಮಹಾಶಿವರಾತ್ರಿ ಹಬ್ಬ, ಹಾಗೆ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು, ಅದರಂತೆ ಭರತನಾಟ್ಯ, ಭಜನಾ ಕಾರ್ಯಕ್ರಮ ಹಾಗೂ ಪ್ರವಚನಗಳನ್ನು ಏರ್ಪಡಿಸಿದ್ದೇವೆ. ನಮ್ಮ ಟ್ರಸ್ಟಿನ ಎಲ್ಲಾ ಸದಸ್ಯರ ಸಹಕಾರದಿಂದ ನಾವು ಈ ಎಲ್ಲಾ ಕಾರ್ಯಕ್ರಮವನ್ನ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋದರ ಜೊತೆಗೆ ಈ ದೇಗುಲದಲ್ಲಿ ಗಿರಿಜಾ ಕಲ್ಯಾಣವನ್ನ ಮಾಡುತ್ತೇವೆ ಎಂಬ ಸಂಕಲ್ಪ ಹೊಂದಿದ್ದು, ಶಿವನ ಆರಾಧನೆಯಿಂದ ಪ್ರತಿಯೊಬ್ಬರೂ ಶಿವನನ್ನ ನೆನೆಸಿಕೊಂಡು ಆಚರಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಹಾಗೂ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಬಂದು ರೈತರ ಮುಖದಲ್ಲಿ ಸಂತೋಷ ಕಾಣಬೇಕೆಂದು ತಿಳಿಸಿದರು. ನಂತರ ಮಾತನಾಡಿದ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಪುರಸಭೆ ಸದಸ್ಯ BC ಜಗದೀಶ್, ಇಂದು ಧಾರ್ಮಿಕ ಹಬ್ಬವಾದ ಮಹಾಶಿವರಾತ್ರಿ ದಿನದಂದು ಈ ಬಾರಿ ಪಾತಾಳೇಶ್ವರ ದೇವಾಲಯಕ್ಕೆ ಹಿಂದಿಗಿಂತಲೂ ಅತಿ ಹೆಚ್ಚಿನ ರೀತಿ ಭಕ್ತಾದಿಗಳು ಬರ್ತಿದ್ದಾರೆ. ಅದರಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಮಾಡುತ್ತಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ರೀತಿ ಎಲ್ಲರೂ ಪಾಲ್ಗೊಳ್ಳಬೇಕು. ಆಗ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿದ್ದು ನಮಗೂ ಉತ್ಸಾಹ ಬರುತ್ತದೆ. ನಾವು ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ದೇವಸ್ಥಾನವನ್ನ ಸಿಂಗರಿಸಿ ಹೂವಿನ ಅಲಂಕಾರ ಮಾಡಿದ್ದೇವೆ ಹಾಗೂ ಕುಂಭಮೇಳದಿಂದ ತಂದಂತಹ ನೀರಿನಿಂದ ಅಭಿಷೇಕ ಮಾಡುತ್ತೇವೆ. ಎಂದು ಸಂಜೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಸುಮಾರು 5,000 ಜನ ಭಕ್ತರು ಬರುವ ನಿರೀಕ್ಷೆ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ವೇದಬ್ರಹ್ಮ KR ಮಂಜುನಾಥ್ ಮಾತನಾಡಿ, ಶಿವ ಎಂದರೆ ಎಲ್ಲರನ್ನ ಮಂಗಳಕರವಾಗಿ ಮಾಡ್ತಾನೆ ಎಂಬ ನಂಬಿಕೆ ಇದ್ದು, ಮಹಾಶಿವರಾತ್ರಿ ದಿನದಂದು ಇವರ ಧ್ಯಾನ ಮಾಡಿದರೆ ಎಲ್ಲ ಸಮಸ್ಯೆಗಳು ದೂರವಾಗಿ ಸುಖ, ಶಾಂತಿ, ಸಂಪತ್ತು ನೆಲೆಸುತ್ತದೆ. ಪಾತಾಳೇಶ್ವರ ದೇಗುಲದಲ್ಲಿ ನಾವು ಪ್ರತಿ ವರ್ಷ ಮಹಾಶಿವರಾತ್ರಿಯ ಪೂಜೆ, ಗೋಪೂಜೆ ಹಾಗೂ ಕಾರ್ತಿಕೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ. ಅದೇ ರೀತಿ ಮುಂಜಾನೆಯಿಂದ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರುತ್ತಿದ್ದು, ಶಿವನಿಗೆ ಗಂಗಾಭಿಷೇಕ, ಪುಷ್ಪಾರ್ಚನೆ, ಬಿಲ್ವಪತ್ರೆ ಪೂಜೆ ಸೇರಿದಂತೆ ಇತರೆ ಪೂಜೆಗಳನ್ನು ಸಲ್ಲಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಖಜಾಂಚಿ ಕುಮಾರ್, ಕಾರ್ಯದರ್ಶಿ ಕೃಷ್ಣಕುಮಾರ್, ಉಪಾಧ್ಯಕ್ಷ ಪುಟ್ಟಸ್ವಾಮಿಗೌಡ, ಯಲ್ಲೇಶ್, MD ಬಸವರಾಜ್, ನಿರ್ದೇಶಕರಾದ ಬೇಕರಿ ಮಂಜು, ಶರತ್, BV ರವಿ, ನಂದೀಶ್, ನಾಗರಾಜ್ ಹಾಗೂ SD ಮಂಜಣ್ಣ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಅದ್ದೂರಿಯಾದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ಶಿವರಾತ್ರಿ ಪೂಜೆಯನ್ನು ಇವತ್ತು ಸೇವಾ ಟ್ರಸ್ಟ್ ವತಿಯಿಂದ ನಾವು ನೆರವೇರಿಸ್ತಾ ಇದ್ದೀವಿ. ಏನಪ್ಪ ಇದು ಅಂತ ಅಂದರೆ, ಈ ಪಾತಾಳೇಶ್ವರ ಸೇವಾ ಟ್ರಸ್ಟು ಪ್ರತಿ ವರ್ಷದಲ್ಲಿ 2 ಪೂಜೆಗಳನ್ನ ನಾವು ಮಾಡ್ತೀವಿ. ಒಂದು ಕಾರ್ತಿಕ ಮಹೋತ್ಸವ ಇರ್ಬೋದು, ಮತ್ತೊಂದು ಮಹಾಶಿವರಾತ್ರಿ ಹಬ್ಬದವಾಗಿ ಅದ್ದೂರಿಯಾದ ಒಂದು ಪೂಜೆಯನ್ನು ಮಾಡ್ತೀವಿ. ಬಂದಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಪ್ರಸಾದಗಳನ್ನ ವಿತರಿಸ್ತೀವಿ. ಅಲ್ಲದೆ ಮನೋರಂಜನಾ ಕಾರ್ಯಕ್ರಮಗಳಾಗಿ ಒಂದು ಭರತನಾಟ್ಯ ಕಾರ್ಯಕ್ರಮ ಸಹ ಇವತ್ತಿನ ಸಂಜೆ ಟ್ರಸ್ಟ್ ನಮ್ಮ ಕೆಂಪೇಗೌಡ
ಬೀದಿಯಲ್ಲಿ ಇರೋದು ನಮ್ಮ ಒಂದು ಪುಣ್ಯ ಅನಿಸುತ್ತೆ. ನಮ್ಮ ಇವತ್ತು ಮಹಾಶಿವರಾತ್ರಿ ದಿನ ನಾನು ಹೋಸತಿ ಹೇಳಿದ್ದೆ, ನಮ್ಮ ರವಿ ಪತ್ರಕರ್ತರ ಎದುರುಗಡೆ ಮಹಿಳಾ ಮನೆಗಳು ಕಮ್ಮಿ ಆಗಿದ್ರು. ದೇವಸ್ಥಾನ ಪೂಜೆಗೆ ಮತ್ತು ಇವಕ್ಕೆಲ್ಲ ವಿಶೇಷ ಕಾರ್ಯಕ್ರಮಗಳಿಗೆ ಆಬ್ಸೆಂಟ್ ಆಗ್ತಾವ್ರು ಸಿಕ್ಕಾಪಟ್ಟ ಜನ. ಮತ್ತು ಇವತ್ತಿನ ನಾನು ಮೊನ್ನೆ ಒಂದು ಹೇಳಿದ್ದಕ್ಕೆ ಇವತ್ತು ದೇವ್ರ ಪಾಪ ನಮಗೆ ಅವ್ರಿಗೊಂದು ಬುದ್ಧಿ ಹೇಳಿ ಕಲಿಸಿದ್ದಾರೆ ಎಲ್ಲರನ್ನೂ. ಇವತ್ತು ಮಹಿಳಾ ಮಂಡಳಿಗಳನ್ನ ಸಿಕ್ಕಾಪಟ್ಟ ಜನ ಬಂದಿದ್ದಾರೆ ಇವತ್ತು. ಯಾಕೆಂದರೆ ಇವತ್ತು ನಮಗೆ ಈ ಥರ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು. ಮನೇಲೇ ಸುಮ್ಮನೆ ಕೂತ್ಕೊಂಡ್ರೆ ಟಿ ವಿ ಇರುತ್ತೆ, ಬರುತ್ತೆ ಹೋಗುತ್ತೆ, ಅದೇನು ರಿವೈಂಡು ನಾಳೆ ಹಾಕಿದ್ರೆ ನಾಡ್ದು ಬರುತ್ತೆ, ಅದೇನು ದೊಡ್ಡದಲ್ಲ. ಇದು ಈ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ಬಂದರೆ ನಾವು ಟ್ರಸ್ಟ್ ಹೋಗ್ತೀವಿ. ನಾವು ಎಷ್ಟೊಂದು ಕಾರ್ಯಕ್ರಮಗಳನ್ನು ಮೊನ್ನೆಯಿಂದನೂ ಚಪ್ರ ಹಾಕೋದ್ರಿಂದ ಹಿಡಿದು ಲೈಟಿಂಗ್ಸಿಂದ ಹಿಡಿದು ಕಳೆದ 8 ದಿನಗಳಿಂದ ನಡೆದ 2ನೇ ವರ್ಷದ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಜಾತ್ರಾ ಮಹೋತ್ಸವವು ಮತ್ತು ದನಗಳ ಜಾತ್ರಾ ಮಹೋತ್ಸವಕ್ಕೆ ಇಂದು ತೆರೆ ಬಿದ್ದಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಪ್ರಧಾನ ಅರ್ಚಕ ರವಿ ತಿಳಿಸಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಫೆಬ್ರವರಿ 26ರಂದು ಹಾಸನ ತಾಲೂಕಿನ ಕೆ ಹಿರಿಹಳ್ಳಿ ಗ್ರಾಮದಲ್ಲಿ 2ನೇ ವರ್ಷದ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಜಾತ್ರಾ ಮಹೋತ್ಸವವು ಅದ್ದೂರಿಯಿಂದ ನಡೆದಿತ್ತು. 1 ವಾರಗಳ ಕಾಲ ನಡೆಯೋ ದನಗಳ ಜಾತ್ರಾ ಮಹೋತ್ಸವಕ್ಕೆ ನೂರಾರು ರಾಸುಗಳು ಬಂದಿವೆ. ತಾಲೂಕು ಮಾತ್ರವಲ್ಲದೆ ಸುತ್ತಮುತ್ತಲ ತಾಲೂಕಿನ ದನಗಳು ಕೂಡ ಜಾತ್ರಾ ಮಹೋತ್ಸವಕ್ಕೆ ಬಂದಿವೆ. ಬಂದಿರುವ ರಾಸುಗಳಿಗೆ ಕುಡಿಯುವ ನೀರು, ನೆರಳು, ಮೇವು, ಜನರಿಗೆ ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲವನ್ನ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಮಾಡಿದ್ದಾರೆ ಎಂದರು. ಜಾತ್ರಾ ಮಹೋತ್ಸವವು ಫೆಬ್ರವರಿ 18ರಿಂದ ಆರಂಭವಾಗಿದ್ದು ಇದೇ 26ರಂದು ಕೊನೆಗೊಂಡಿದೆ. ಜಾತ್ರಾ ಮಹೋತ್ಸವದಲ್ಲಿ ಸ್ಥಳೀಯ ಕಲಾವಿದರಿಂದ ನಾಟಕೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಮುಂದಿನ ಸಾಲಿನಲ್ಲಿ ಜಾತ್ರೆಯಲ್ಲಿ 10 ನಾಟಕ ಪ್ರದರ್ಶನ ಆಯೋಜನೆ ಮಾಡುವುದಾಗಿ ತಿಳಿಸಿದ ಅವರು, ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 8,000 ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಜಾತ್ರೆ ಉತ್ತಮವಾಗಿ ಆಯೋಜನೆಗೊಂಡು ಯಶಸ್ವಿಯಾಗಿದೆ. ನೂರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಎಂದರು. ಪ್ರಧಾನ ಅರ್ಚಕರಾದ ರವಿ ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ನೀಡಿದ ಎಲ್ಲ ಗಣ್ಯರಿಗೂ ಭಕ್ತಾದಿಗಳಿಗೂ ತಮ್ಮ ಧನ್ಯವಾದ ಅರ್ಪಿಸಿದರು. HCN ನ್ಯೂಸ್ ಹಾಸನ. ನಮ್ಮ ಕೇರಳಿ ಗ್ರಾಮದವರು ಮತ್ತು ನಮ್ಮ ಸುತ್ತಮುತ್ತಲಿನ ನಮ್ಮ ಭಕ್ತಾದಿಗಳು, ಗ್ರಾಮಸ್ಥರುಗಳು ಎಲ್ಲರೂ ನನಗೆ ಕೂಡಿ ಸಹಕಾರ ಕೊಟ್ಟು, ಏನು ನೋವಿದ್ರೂ ಅಣ್ಣ ನಾನು ಇದ್ದೀವಿ, ಹಿಂದ್ಗಡೆ ತೊಂದರೆ ತಬೇಡಿ, ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಹೆಚ್ಚಿನ ಭಾಗದಲ್ಲಿ ನಮ್ಮ ಗ್ರಾಮದವರು ಮತ್ತು ನಮ್ಮ ಭಕ್ತಾದಿಗಳು ಹೆಚ್ಚಿನ ನನಗೆ ಇದು ಕೊಟ್ಟು ಅವ್ರ ಬಗ್ಗೆ ಹೇಳೋಕ್ಕೆ ನನಗೆ ಅಸಾಧ್ಯವಾಗ್ತದೆ. ಅದರಲ್ಲೂ ನಮ್ಮ ರೈತರುಗಳು ಸಹ 8 ದಿನದಿಂದ ಚಳಿ ಬಿಸಿಲು ತಡ್ಕೊಂಡು ದನಗಳನ್ನು ಜಾತ್ರೆಯಾಗಿ ಇಟ್ಟುಕೊಂಡು ಹುಲ್ಲನ್ನು ತಂದುಕೊಂಡು ಎಲ್ಲನೂ ಇದು ಮಾಡಿ ನನಗೆ ಬಹಳ ಸಹಕಾರ ಕೊಟ್ಟವ್ರೆ. ಮುಂದೂ ಅದೇ ರೀತಿ ಮುಂದೂ ಬೆಳೆಯಬೇಕು. ಈ ಸರಿ ನಾಟಕಗಳನ್ನು ಕೊಟ್ಟಿದ್ದೇನೆ. ಮುಂದಿನ ಭಾಗದಲ್ಲಿ 10 ನಾಟಕ ಕೊಡ್ತೀನಿ. 10 ನಾಟಕ ಇರುತ್ತೆ. ಶಿವರಾತ್ರಿ ಪ್ರಯುಕ್ತ ಜಾತ್ರೆಗಳು ಮನೋರಂಜನೆಗಾಗಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೋಗಿದ್ದ ಪ್ರೇಮ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದ್ದು, ಮುಂಬಾಗಿಲ ಬೀಗ ಒಡೆದು ಒಳನುಗ್ಗಿರುವ ಕಳ್ಳರು ಬೀರುವಿನಲ್ಲಿದ್ದ ಓಲೆ, ಕಾಲು ಚೈನು, ಕುತ್ತಿಗೆಯ ಬೆಳ್ಳಿ ಸರಗಳು ಹಾಗೂ 10,000 ಹಣ ದೋಚಿ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಹಾಸನ ನಗರದ ಶಾಂತಿನಗರದಲ್ಲಿರುವ ಪ್ರೇಮ ಎಂಬುವವರು ಶ್ರೀ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಪ್ರಾರಂಭಿಸಿದ್ರು. ಈ ವೇಳೆ ಕಳ್ಳರು ಇವರ ಚಲನವಲನ ಅರಿತು ಮನೆ ಒಳಗೆ ನುಗ್ಗಿದ್ದಾರೆ. ಒಳಗಿದ್ದ ಅಲ್ಪ ಸ್ವಲ್ಪ ಒಡವೆ ಮತ್ತು ಹಣವನ್ನು ದೋಚಿ ಪರಾರಿಯಾಗಿದ್ದು, ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚುಗಾರರು ಆಗಮಿಸಿ ಪರಿಶೀಲಿಸಿ ಕಳ್ಳರನ್ನ ಹಿಡಿಯಲು ಬಲೆ ಬೀಸಿದ್ದಾರೆ. ಇನ್ನು ಎದುರು ಮನೆಯಲ್ಲಿ ಸಿಸಿಟಿವಿ ಇರೋದ್ರಿಂದ ಕಳ್ಳರ ಚಹರೆ ಕಂಡುಹಿಡಿಯಲು ವೀಕ್ಷಣೆ ಮಾಡಿದ್ರು. ಪ್ರೇಮ ಅವರ ಪುತ್ರನ ಚಿಕ್ಕಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಇದು ನನ್ನ ನಾದಿನಿ ಪ್ರೇಮ ಅವರ ಮನೆಯಾಗಿದ್ದು ಇಲ್ಲಿ ಬಾಡಿಗೆ ಇದ್ದಾರೆ. ನಾನು ಮಾಮೂಲಿ ಕೆಲಸಕ್ಕೆ ಕರೆಯೋದಕ್ಕೆ ಮನೆಗೆ ಬರುತ್ತಿದ್ದೆ. ಮನೆ ಬಳಿ ಬಂದಾಗ ಬಾಗಿಲು ತೆರೆದಿತ್ತು. ಇವರು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗಿರುವಾಗ ಮನೆಯಲ್ಲಿ ಯಾರೂ ಇಲ್ಲ. ಆದ್ರೆ ಬಾಗಿಲು ಏಕೆ ತೆರೆದಿದೆ ಎಂದು ನೋಡಿದೆ. ನಿನ್ನೆ ಬೆಳಗ್ಗೆ ಬಂದಾಗ ಒಳಗೆ ಹೋಗ್ಲಿಲ್ಲ, ಆದ್ರೆ ಬಾಗಿಲ ಬಳಿ ಬಂದು ಹೋಗಿದ್ದೆ. ಮಂಗಳವಾರ ಕೂಡ ಬಾಗಿಲು ತೆರೆದಿದ್ದು ಬಾಗಿಲು ತೆಗೆದಿದೆ ಎಂದು ಕೂಗಿದೆ. ಯಾರು ಒಳಗಿನಿಂದ ಬರಲಿಲ್ಲ. ನಂತರ ಪಕ್ಕದ ಮನೆಯವರನ್ನ ಕರೆದುಕೊಂಡು ಮನೆಯೊಳಗೆ ಹೋಗಿ ನೋಡಿದಾಗ ಬೀರಿನ ಡೋರ್ ತೆಗೆದು ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ಬೀರು ಒಳಗೆ ಓಲೆ, ಕಾಲ್ ಚೈನು, ಕತ್ತಿನ ಬೆಳ್ಳಿ ಸರಗಳು ಹಾಗೂ ಹಣ ಇರೋದಾಗಿ ಹೇಳಿದ್ದಾರೆ. ಇದೇ ವೇಳೆ ಪ್ರೇಮ ಅವರ ಪುತ್ರ ಪ್ರಶಾಂತ್ ಕೂಡ ಕಳ್ಳತನದ ಬಗ್ಗೆ ವಿವರ ನೀಡಿದ್ರು. HCN ನ್ಯೂಸ್ ಹಾಸನ. ಬಾಡಿಗೆ ಇದೀವಿ. ಇದು ನನ್ನ ನಾದ್ನಿ ಮನೆ. ನನ್ನ ನಾದ್ನಿ ಬಾಡಿಗೆ ಇದ್ದಾಳೆ ಈ ಮನೆಯಲ್ಲಿ. ನಾನು ಬೆಳಿಗ್ಗೆ 6 ಗಂಟೆ ಮಾಮೂಲಿ ಕೆಲಸಕ್ಕೆ ಹೋಗಕ್ಕೆ ಅಂತ ಕರೆಯಕ್ಕೆ ಬರ್ತಿದ್ದೆ. ಬಂದಾಗ ಸರ್ ಅವಳು ಇರಲಿಲ್ಲ.
ಇರ್ಲಿಲ್ವಲ್ಲ, ಯಾಕೆ ಬಾಗಿಲು ತೆಗ್ದೈತಿ, ಪಾದಯಾತ್ರೆ ಹೋಗೋಳಲ್ಲ ಅವಳು ಬಾಗಿಲು ಯಾಕೆ ತೆಗ್ದೈತಿ ಅಂತ ನೋಡಿದೆ ಸರ್. ಒಳಗಡೆ ಇರ್ಲಿಲ್ಲ. ಆಮೇಲೆ ನಿನ್ನೆ ಬೆಳಗ್ಗೆ ನಾನು ಏನು ಒಳಗಡೆ ಎಲ್ಲ ಹೋಗಿ ನೋಡ್ಲಿಲ್ಲ, ಸುಮ್ಮನೆ ಬಾಗಿಲ ಹತ್ರ ಕೂಗ್ಬಿಟ್ಟು ಹೋದೆ. ಮತ್ತೆ ಆಮೇಲೆ ಇವತ್ತು ಬೆಳಗ್ಗೆ ಬಂದಾಗ್ಲೂ ಹಂಗೆ ಬಾಗಿಲು ತೆಗ್ದಿತ್ತು. ನಾನು ಇದೀನಿ ಬಾಗಿಲು ತೆಗ್ದಿತ್ತಲ್ಲ ಅಂತ ಹುಡುಗರು ಇದಾರ ಅಂತ ಕೂಗಿದೆ. ಹುಡುಗರು ಯಾವ ಆನ್ಲಿಲ್ಲ. ನಾನೇ ಹೋಗಿ ಒಳಗಡೆ ಎಲ್ಲ ನೋಡಿ ಪಕ್ಕದ ಮನೆಯನ್ನ ಕರ್ಕೊಂಬಂದ್ಬಿಟ್ಟು ನೋಡಿದಾಗ ಹಿಂಗೆ ಬೀರು ಎಲ್ಲ ಕಿತ್ತಿ ಅರಿವಿತ್ತು. ಇದಿಷ್ಟು ಮಾತ್ರ ನನಗೆ ಗೊತ್ತು. ಗೇಟ್ ಬೀಗ ಮಾತ್ರ ಈಚೆ ಕಡೆ ಬಿದ್ದಿತ್ತು. ಪಾದಯಾತ್ರೆ ಬಂದಿಲ್ಲ, ಇನ್ನೂ ಹೋಗಿದ್ದಾರೆ ಅವ್ರು, ಬಂದಿಲ್ಲ. ತಾಯಿ ಹೆಸರು ಪ್ರೇಮ ಅಂತ, ತಂದೆ ಹೆಸರು ಲೋಕೇಶ್ ಅಂತ. ಯಾರು ತಂದೆ ಇಲ್ಲ, ತಾಯಿ ಒಬ್ರು ಇರೋದು. ಅವ್ರು ಶನಿವಾರ ಹೋಗಿರೋದು. ಈಗ ನಮ್ ಚಿಕ್ಕಮ್ಮ ಬಂದು ಬೆಳಿಗ್ಗೆ ಬಂದು ನೋಡಿ, ಅವ್ರು ನೆನೆ ಬಂದು ನೋಡಿದ್ರೆ ಇದಾರೆ ಅನ್ಕೊಂಡು ಹೋದ್ರು. ಇವತ್ತು ಬೆಳಿಗ್ಗೆ ಬಂದು ಒಳಗಡೆ ನೋಡಿದಾಗ ಕಳ್ತನ ಆಯ್ತು ಅಂತ ಗೊತ್ತಾಯ್ತು. ನಾವ್ ಮತ್ತೆ ಯಾರು ಇರ್ಲಿಲ್ಲ, ನಾವ್ ಬಾರಲ್ಲಿ ಕೆಲಸ ಮಾಡೋದು. ಪ್ರಶಾಂತ್ ಅಂತ. ಅದೇ ಚಿನ್ನ ಒಂದ್ ಜೊತೆ ವಾಲೆ ಇತ್ತು, ಒಂದೆರಡು ಬೆಳ್ಳಿ ಸರ ಇತ್ತು, 10,000 ಅಮೌಂಟ್ ಇತ್ತು. ಕಾಫಿ ತೋಟದಲ್ಲಿ ಕೆಲಸ ಮಾಡೋ ವೇಳೆ ಕಾಫಿ ತೋಟದ ಮಾಲೀಕ ಲೋಕೇಶ್ ಎಂಬುವರ ಮೇಲೆ ಕಾಟಿಯೊಂದು ದಾಳಿ ಮಾಡಿದ ಪರಿಣಾಮ ಗಾಯಗೊಂಡು ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಫೆಬ್ರವರಿ 26ರ ಮಧ್ಯಾಹ್ನ ಕ್ಯಾಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸಕಲೇಶಪುರ ತಾಲೂಕಿನಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷ ನಿರಂತರವಾಗಿ ಮುಂದುವರೆದಿದ್ದು, ಪ್ರಾಣಿಗಳ ಉಪಟಳದಿಂದ ಇಲ್ಲಿನ ಕಾಫಿ ಬೆಳೆಗಾರರು ಮತ್ತು ಕೂಲಿ ಕಾರ್ಮಿಕರು ಬೇಸತ್ತಿದ್ದು, ಒಂದು ಕಡೆ ಕಾಡಾನೆಗಳ ಹಾವಳಿಯಾದರೆ ಮತ್ತೊಂದೆಡೆ ಕಾಡುಕೋಣಗಳ ಉಪಟಳ ಹೆಚ್ಚಾಗಿದೆ. ಫೆಬ್ರವರಿ 26ರಂದು ಸಕಲೇಶಪುರ ತಾಲೂಕು ಹಾನ್ವಾಳ್ ಹೋಬಳಿ ಕ್ಯಾಮನಹಳ್ಳಿ ಗ್ರಾಮ ಸಣ್ಣ ರೈತ ಲೋಕೇಶ್ ಎಂಬುವವರು ತಮ್ಮ ಕಾಫಿ ತೋಟದಲ್ಲಿ ಮಧ್ಯಾಹ್ನ ಕೆಲಸ ಮಾಡೋ ಸಂದರ್ಭ ಏಕಾಏಕಿ ಕಾಟಿಯೊಂದು ದಾಳಿ ಮಾಡಿ ಎದೆ ಭಾಗಕ್ಕೆ ಕೋಡಿನಿಂದ ಚುಚ್ಚಿ ಗಾಯಗೊಳಿಸಿದ್ದು, ಸದ್ಯ ಲೋಕೇಶ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕಾಡಾನೆ ಹಾಗೂ ಕಾಡು ಕೋಣಗಳನ್ನು ನಿಯಂತ್ರಣ ಮಾಡದ ಅರಣ್ಯ ಇಲಾಖೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಎಲ್ಲೆಡೆ ಓಂ ನಮಃ ಶಿವಾಯ ಮಂತ್ರದ ಝೇಂಕಾರ. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಮಹಾದೇವನ ದರ್ಶನ ಭಾಗ್ಯಕ್ಕೆ ದೇಗುಲಗಳಿಗೆ ಧಾವಿಸುತ್ತಿರುವ ಭಕ್ತಾದಿಗಳು. ಬೇಲೂರು ತಾಲೂಕಿನಲ್ಲಿ ಕಾಡಾನೆ ದಾಳಿಯಿಂದ ಜೀವ ಕಳೆದುಕೊಂಡ ಗುಜ್ಜನಹಳ್ಳಿ ಗ್ರಾಮದ ಅನಿಲ್ ಕುಮಾರ್. ಶ್ರೇಯಸ್ ಪಟೇಲ್ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ. ವೈಯಕ್ತಿಕವಾಗಿ 50,000 ಆರ್ಥಿಕ ನೆರವು ನೀಡಿದ ಸಂಸದರು. ಅಂಬೇಡ್ಕರ್ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿದ ತಹಸೀಲ್ದಾರ್. ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಮಮತಾ. ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ ಅಧಿಕಾರಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.